ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ಕರ್ಮಯೋಗದ 35, 36 ಮತ್ತು 37ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಹಿಂದೆ ಶ್ರೀಕೃಷ್ಣ ಹೇಳಿದ, ನೀನು ರಾಗದ್ವೇಷಗಳಿಂದ ಕೂಡಿದ ಕರ್ಮವನ್ನು ಮಾಡಿದ್ರೆ ಅದು ನಿನಗೆ ಕೆಡಕನ್ನು ಉಂಟು ಮಾಡುತ್ತೆ. ನಿನ್ನ ಕರ್ಮ ಯಾವಾಗಲೂ ನೀನು ಆ ಕರ್ಮಕ್ಕೆ ಬಂಧನದಲ್ಲೇ ಇರ್ತೀಯ. ನಿನಗೆ ವಹಿಸಿದ ಕೆಲಸವನ್ನು ಅತ್ಯುತ್ಕೃಷ್ಟವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರಬೇಕು. ಆದರೆ ಯಾವುದೇ ಬಂಧನದಿಂದಾಗಲಿ ರಾಗದ್ವೇಷಗಳಿಂದಾಗಲಿ ಆ ಕೆಲಸವನ್ನು ಮಾಡಬಾರ್ದು. ಇನ್ನೊಬ್ಬರ ಮೇಲೆ ಅಸೂಯೆ ಪಟ್ಕೊಂಡು ನಿನ್ನ ಕೆಲಸವನ್ನು ಕಡೆಗಣಿಸಿದ್ರೆ ಅಂತಹ ಕೆಲಸ ಸರಿ ಹೋಗಲ್ಲ ಅಂತ ಶ್ರೀಕೃಷ್ಣ ಹೇಳ್ದ. ಅದನ್ನೇ 35ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಮುಂದೆ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೇನಪ್ಪ ಅಂದರೆ, ಸ್ವಧರ್ಮೇ ನಿಧನೋ ಶ್ರೇಯಸ್, ನಿನ್ನ ಧರ್ಮದಲ್ಲಿದ್ದುಕೊಂಡು ಏನೂ ಮಾಡದೇ ಇದ್ರೂ ಅದೇ ಶ್ರೇಯಸ್ಕರ. ನಿನ್ನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿ ಅತ್ಯುತ್ಕೃಷ್ಟವಾದದ್ದನ್ನು ಮಾಡಿದ್ರೂ ಅದು ತುಂಬ ಭಯಾನಕವಾಗಿರುತ್ತೆ, ಅಷ್ಟು ಸರಿ ಹೋಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೇನಪ್ಪ ಅಂದರೆ, ನಿನ್ನ ಕೆಲಸವನ್ನು ನೀನು ಮಾಡು. ನಿನ್ನ ಕೆಲಸದಲ್ಲಿ ಲಾಭ ಇಲ್ಲ, ನಿನ್ನ ಕೆಲಸದಲ್ಲಿ ನನಗೆ ಇದಾಗ್ತಾ ಇಲ್ಲ ಅಂದ್ಕೊಂಡು ಬೇರೆಯವರ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಬೇಡ. ಅವರದಲ್ಲಿ ತುಂಬ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಅವ್ರ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಬೇಡ. ಅದು ತುಂಬ ಕೆಟ್ಟದಾಗತ್ತೆ, ಅದು ತುಂಬ ಭಯಾನಕವಾಗಿರುತ್ತೆ. ನಿನ್ನ ಕೆಲಸವನ್ನು ಅರಿತುಕೊಂಡು ಸ್ವಲ್ಪವನ್ನೇ ಮಾಡಿದ್ರೂ ಕೂಡ ಅದು ಅತ್ಯುತ್ಕೃಷ್ಟವಾಗಿರುತ್ತೆ. ಆದರೆ ನಿನ್ನ ಕೆಲಸವನ್ನು ಬಿಟ್ಟು ಬೇರೆಯವರ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ತುಂಬ ಭಯಾನಕವಾಗಿರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲಿ ಧರ್ಮ ಅಂದರೆ ಯಾವ ಅರ್ಥದಲ್ಲಾದರೂ ಕೆಲಸ ತಗೋಬೋದು, ಕರ್ಮಯೋಗವಾಗಿರೋದ್ರಿಂದ ಕೆಲಸ ಅನ್ನೋ ಅರ್ಥದಲ್ಲಿ ತಗೋಬೋದು. ಧರ್ಮ ಅಂದರೆ ಯಾವುದಾದ್ರೂ ಅರ್ಥಗಳನ್ನು ನೀವು ತಗೋಬೋದು. ಧರ್ಮ ಅಂದರೆ ನಮ್ಮ ಕೆಲಸ ಅಂತ ಇಲ್ಲಿ ಇಟ್ಕೋಬೋದು. ಈವರೆಗೆ ಏನು ಕೆಲಸ ಮಾಡ್ತಾ ಬಂದಿದೆಯೋ ಅದನ್ನು ಅತ್ಯುತ್ಕೃಷ್ಟವಾಗಿ ಅತ್ಯಂತ ಸ್ವಚ್ಛವಾಗಿ ಮಾಡ್ತಾ ಹೋಗು. ಬೇರೆ ಆಕರ್ಷಣೆಗಳಿಗೆ ಮನಸ್ಸು ಕೊಡಬೇಡ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನು ಕೇಳಿಸ್ಕೊಂಡು ಶ್ರೀಕೃಷ್ಣ ಈ ಥರ ವಾಕ್ಯಗಳನ್ನು ಹೇಳಿದಾಗ ಕೇಳಿಸ್ಕೊಂಡು ಅರ್ಜುನ ತನ್ನ ಒಂದು ಪ್ರಶ್ನೆಯನ್ನು ಈ ಹಂತದಲ್ಲಿ ಕೇಳ್ತಾನೆ. ಅದೇನಪ್ಪ ಅಂದರೆ, ಕೇನ ಪ್ರಯುಕ್ತೋ ಯಂ ಪಾಪಂ ಚರತಿ ಪೂರುಷಃ ಅನಿಚ್ಛಿನ್ನಪಿ ವಾರ್ಣೇಯ ಬಲಾದಿವ ನಿಯೋಜಿತಃ ಅಂತ ಶ್ರೀಕೃಷ್ಣನನ್ನ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಪ್ಪ ಅಂದರೆ, ಜನಗಳು ಗೊತ್ತಿಲ್ಲದೆ, ಇದು ನಾವೇ ಕೇಳ್ತಾ ಇರೋ ಪ್ರಶ್ನೆ, ನಮಗೆ ನಾವೇ ಹಾಕೋತಾ ಇರೋ ಪ್ರಶ್ನೆ, ಅಥವಾ ನಾವು ಶ್ರೀಕೃಷ್ಣನ ಕೇಳ್ತಾ ಇರೋ ಪ್ರಶ್ನೆ ಅಂತ ಹೇಳ್ಕೋಬೋದು. ಅಂದ್ರೇನಪ್ಪ ಅಂದರೆ, ಜನರು ಗೊತ್ತಿದ್ದು ಆ ಪಾಪ ಕಾರ್ಯಗಳನ್ನೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗತ್ತೆ ಇದು ಮಾಡ್ತಾ ಇರೋದು ತಪ್ಪು ಅಂತ, ಆದರೂ ಆ ಕೆಲಸವನ್ನೇ ಮಾಡೋಕ್ಕೆ ಹೋಗ್ತಾರೆ. ಒಂದು ಸಾರಿ ದುರ್ಯೋಧನ ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ದುರ್ಯೋಧನ ಹೇಳ್ತಾನೆ, ಶ್ರೀಕೃಷ್ಣ ಹೇಳ್ತಾನೆ ನೀನು ಸಂಧಾನ ಮಾಡ್ಕೋ ಅಂತ ದುರ್ಯೋಧನಿಗೆ ಹೇಳ್ತಾನೆ. ದುರ್ಯೋಧನ ಹೇಳ್ತಾನೆ, ನನಗೆ ಗೊತ್ತು ನಂದು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತು, ಆದರೂ ನಾನು ನಿನ್ನ ಜೊತೆ ಸಂಧಾನ ಮಾಡ್ಕೊಳಕ್ಕಾಗಲ್ಲ. ನಾನು ಈ ಒಂದು ಕೆಲಸಕ್ಕೆ ನಾನು ಕಟ್ಟು ಬಿದ್ದಿದ್ದೀನಿ. ಅದು ಯಾರು ಏನು ಅಂತ ಅವನು ಹೇಳದೆ ಹೋದರೂ ಈ ಒಂದು ಕೆಲಸಕ್ಕೆ ನಾನು ಕಟ್ಟು ಬಿದ್ದಿದ್ದೀನಿ, ನಾನು ಇದನ್ನೇ ಮಾಡೋದು. ನೀನು ಹೇಳಿದೆ ಅಂತ ನಾನು ಸಂಧಾನ ಮಾಡ್ಕೊಳಕ್ಕಾಗಲ್ಲ. ನನಗೆ ಧರ್ಮ ಯಾವುದು ಅಧರ್ಮ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು, ಆದರೂ ನಾನು ಇದನ್ನೇ ಮಾಡ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ. ಅಂದ್ರೇನಪ್ಪ ಅಂದರೆ, ನಮಗೆ ಕೆಲವು ಸತಿ ಗೊತ್ತಾಗ್ತಾ ಇರತ್ತೆ ಇದು ತಪ್ಪು ಅಂತ, ಆದರೂ ಈ ಕೆಲಸವನ್ನೇ ನಾವು ಮಾಡ್ತೀವಿ, ಅದು ಯಾಕೆ ಹೀಗಾಗತ್ತೆ ಅಂತ ಶ್ರೀಕೃಷ್ಣನ ಅರ್ಜುನ ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಅದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ 37ನೇ ಶ್ಲೋಕದಲ್ಲಿ, ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾಂ ವಿದ್ಯೇನಮಿಹ ವೈರಿಣಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಕಾಮ ಏಷಃ ಕ್ರೋಧ ಏಷಃ, ನೀನೇನಾದರೂ ಕೆಲಸ ಮಾಡು, ಆದರೆ ಕಾಮ ಕ್ರೋಧಗಳಿಂದ ಕೂಡಿಕೊಂಡು ಕೆಲಸ ಮಾಡಿದ್ರೆ ಅದು ತಪ್ಪಾಗತ್ತೆ. ನಿನಗೆ ಗೊತ್ತಿರ್ಬೋದು ತಪ್ಪು ಸರಿ, ಇದು ಮಾಡ್ತಾ ಇರೋ ತಪ್ಪು ಅಂತ, ಅದೇ ಪ್ರಕೃತಿಯ ನಿಯಾಮಕ ಆದರೆ ಅದನ್ನು ನೀನು ಮಾಡಲೇಬೇಕಾಗತ್ತೆ.
ಆದರೆ ಕಾಮದ್ವೇಷಗಳಿಂದ ಕೂಡಿಕೊಂಡು ಆ ಕೆಲಸವನ್ನು ಮಾಡಿದ್ರೆ ಅದರಲ್ಲಿ ಸಿಗುವಂತಹ ಒಂದು ಫಲ ತೀವ್ರ ಭಯಾನಕವಾಗಿರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾವುದೇ ಕೆಲಸವನ್ನಾದರೂ ನಿನ್ನ ಇಚ್ಛೆಯಂತೆಯೇ ಮಾಡಬೇಕು. ಆದರೆ ಕೆಲವೊಂದು ಸತಿ ನಾವು ಆ ಕೆಲಸಕ್ಕೆ ಕಟ್ಟು ಬಿದ್ದಿರ್ತೀವಿ. ಆ ಕೆಲಸವನ್ನು ನಿಯಮಿತವಾಗಿ ಮಾಡ್ತಾನೇ ಇರಬೇಕಾಗತ್ತೆ. ಆದರೆ ಅದನ್ನು ಕಾಮ ಕ್ರೋಧದಿಂದ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ, ಅಥವಾ ಇನ್ನೊಬ್ಬನ ಮೇಲೆ ದ್ವೇಷ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ತಪ್ಪಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಏನು ಅಂದರೆ ನಾವು ಈ ವಸ್ತುವನ್ನ ಇಟ್ಕೋಬೇಕು, ಅಟ್ಯಾಚ್ಮೆಂಟ್ ಅಂತ ಏನು ಹೇಳ್ತೀವಿ, ಈ ವಸ್ತು ನನ್ನ ಹತ್ರನೇ ಇರಬೇಕು, ನನಗೇ ಬೇಕು, ನನ್ನ ಹತ್ರ ನೆಕ್ಸ್ಟ್ ನನ್ನ ಮಕ್ಕಳಿಗೆ ಹೋಗಬೇಕು, ಆ ಥರ ಮನಸ್ಸಲ್ಲಿ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾಯಿದ್ರೆ ಅದು ತಪ್ಪಾಗತ್ತೆ. ಯಾವಾಗಲೂ ಕೆಲಸವನ್ನು ಲೋಕೋಪಯೋಗಕ್ಕಾಗಿಯೇ ಮಾಡ್ತಾ ಇರಬೇಕು. ಲೋಕದ ಉಪಯೋಗಕ್ಕಾಗಿ, ಜನಗಳ ಉಪಯೋಗಕ್ಕಾಗಿ, ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ದೃಷ್ಟಿಯಲ್ಲೇ ಮಾಡ್ತಾ ಇರಬೇಕೇ ಹೊರತು ಬೇರೆ ದೃಷ್ಟಿಯನ್ನು ಇಟ್ಕೊಂಡ್ರೆ ಅದು ತಪ್ಪಾಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ನೀನು ಯಾವುದೇ ಕೆಲಸವನ್ನು ಮಾಡ್ತಾ ಇರೋ ಅದು ನಿನಗೆ ಕರ್ಮಕ್ಕೆ ನಿನ್ನ ಬಂಧನದಿಂದ ಮಾಡ್ತಾ ಇರೋ ಕೆಲಸ ಆಗಿರುತ್ತೆ. ಅದನ್ನು ತೀರಾ ಉತ್ಕೃಷ್ಟವಾಗಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಸಾಕು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕೆಲವು ಶ್ಲೋಕಗಳನ್ನು ನೋಡೋಣ. ನಮಸ್ಕಾರ.